ಸಿ ಆನಂದ್ ಕುಮಾರ್ ಅಂತ, ಜಿಲ್ಲಾಧ್ಯಕ್ಷರು ಪ್ರಜಾ ಪರಿವರ್ತನೆ ವೇದಿಕೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ. ಇವತ್ತೇ ನಾವು ಬೃಹತ್ತಾದ ಒಂದು ಮೆರವಣಿಗೆ ಮುಖಾಂತರ ಬೃಹತ್ತಾದ ರ್ಯಾಲಿಯನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಕಾರಣ ಇಷ್ಟೇ. 2025-26ನೇ ಸಾಲಿನ ಭೂದರದ ನಿಗದಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 8-9 ತಿಂಗಳಿಂದ ನಿರ್ಲಕ್ಷ್ಯತೆ ಮಾಡುತ್ತಾ ಯಾವುದೇ ರೀತಿ ಭೂದರ ನಿಗದಿ ಸಮಿತಿಯನ್ನು ಮಾಡದೆ ಕಾಲಹರಣ ಮಾಡುತ್ತಿರುವ ಕಾರಣದಿಂದ ಕೂಡಲೇ ನಮ್ಮ ಭೂದರ ನಿಗದಿ ಸಮಿತಿಯನ್ನು ಮಾಡಿ ಎಲ್ಲ ನಿಗಮಗಳ ಎಲ್ಲ 101 ಜಾತಿ SC/ST ಹಾಗೂ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಜನರಿಗೆ ರೈತ ಮಹಿಳೆಯರನ್ನು ಭೂಮಿಲಕರನ್ನು ಮಾಡುವ ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದರ ನಿಗದಿ ಸಮಿತಿಯನ್ನು ಈ ದಿನವೇ ಮಾಡಬೇಕಂತೇಳಿ ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿಗದಿ ಸಮಿತಿಯನ್ನು ಮಾಡದಿದ್ದ ಪಕ್ಷದಲ್ಲಿ ಕೊನೆಯವರೆಗೂ ನಾವು ಮಾಡೋವರೆಗೂ ನಾವು ಕಾಯ್ತೀವಿ. ಯಾವುದೇ ಕಾರಣಕ್ಕೆ ಹಿಂಜರಿ ಮಾತೇ ಇಲ್ಲ. ಎಷ್ಟಿದಾದ್ರೂ ಅನಿರ್ದಿಷ್ಟವರೆಯನ್ನು ನಾವು ಧರಣಿಯನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. 2025-26ನೇ ಸಾಲಿನ ಏನು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರ್ತಕ್ಕಂಥ ಭೂ ಒಡೆತನ ಯೋಜನೆಯನ್ನು ಸರ್ಕಾರ ಈಗಾಗಲೇ ಎಲ್ಲಾ ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡಿ ಸಾಕಷ್ಟು ದಿನಗಳಾಯಿತು. ಆ ಅನುದಾನ ಕೂಡ ವಾಪಸ್ ಹೋಗ್ತಕ್ಕಂಥ ಹಂತದಲ್ಲಿದೆ. ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅತಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡದ ಜಾತಿಗಳಿಗೆ ವಿವಿಧವಾಗಿರ್ತಕ್ಕಂಥ ವಿವಿಧ ನಿಗಮಗಳನ್ನ ಸರ್ಕಾರ ಕೊಟ್ಟಿದೆ. ಆ ನಿಗಮಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥದ್ದು ಭೂ ಒಡೆತನ ಯೋಜನೆ. ಆದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಜಾರಿ ಆಗ್ತಕ್ಕಂಥ ಕೆಲಸ ಆಗ್ತಾ ಇದ್ದೇವೆ. ನಾಳೆ ಕೊಪ್ಪಳದಲ್ಲಿ ಇದೆ ಭೂದರ ನಿಗದಿ ಸಮಿತಿ ಇದೆ. ರಾಯಚೂರಿನಲ್ಲಿ ಇನ್ನೊಂದು ವಾರ ಬಿಟ್ಟು ಅಲ್ಲಿದೆ, ಕಲಬುರಗಿಯಲ್ಲಿದೆ, ಯಾದಗಿರಿಯಲ್ಲಿದೆ, ಇಲ್ಲಿ ನಮ್ಮ ವಿಜಯನಗರ ಪಕ್ಕದ ವಿಜಯನಗರ ಜಿಲ್ಲೆಯಲ್ಲಿದೆ. ಆದ್ರೆ ಇಲ್ಲಿ ಸುಮಾರು 8 ತಿಂಗಳ ಕಾಲ ಆಯ್ತು ನಾವು ಮೆಮೊರಂ ಕೊಡ್ತಾ ಇದ್ದೇವೆ. ಈ ರೈತರು ಕೂಡ ಭೂಮಿಯನ್ನ ಕೊಟ್ಟ ಭೂ ಮಾಲೀಕರು ಕೂಡ ವಾಪಸ್ ತೆಗೆದುಕೊಳ್ಳಕ್ಕೆ ಇವತ್ತು ಬಂದು ಭೂಮಿಯನ್ನು ವಾಪಸ್ ತೆಗೆದುಕೊಳ್ತಿದಾರಂತೆ ಮಾನ್ಯ ಜಿಲ್ಲಾಧಿಕಾರಿ ನೇರವಾಗಿ ಅರ್ಜಿ ಮನವಿ ಪತ್ರ ಕೊಟ್ಟರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ ಇವತ್ತು ಭೂ ಕೊಡ್ತಕ್ಕಂಥ ಮಾಲೀಕರು ಹಿಂಪಡೆಯುವಂತ ಪರಿಸ್ಥಿತಿ ನಮಗಿದೆ. ಆದ್ರೆ ಮತ್ತೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಬೀದಿ ಪಾಲಾಗ್ತಕ್ಕಂಥ ಯೋಜನೆಯನ್ನ ತಮ್ಮ ಮೈಂಡಲ್ಲಿ ಏನಾದ್ರು ಮಾನ್ಯ ಜಿಲ್ಲಾಧಿಕಾರಿ ಇಟ್ಕೊಂಡಿದ್ದಾರೆ ನಮ್ಮ ಭಾವನೆ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸರ್ಕಾರ ಪಾಪ ಸಾಕಷ್ಟು ಅನುದಾನವನ್ನು ಈ ಸಮುದಾಯಗಳಿಗೆ ನೀಡಿದ್ರೆ ಆ ಸಮುದಾಯಗಳನ್ನ ದುರುಪಯೋಗ ಮಾಡ್ಕೊಂಡು ಆ ದುಡ್ಡನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ವಿಳಂಬ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಏನಾದ್ರು ಒಂದು ವೇಳೆ ಭೂಮಿ ಇವತ್ತು ಈ ಸಮುದಾಯಗಳಿಗೆ ಸಿಗದೇ ಇದ್ರೆ ಮತ್ತೆ ಭಿಕ್ಷಾಟನೆ, ಮತ್ತೆ ದೇವದಾಸಿ ಪದ್ಧತಿ, ಮತ್ತೆ ಅನಿಷ್ಟ ಪದ್ಧತಿಗಳು ಜಾರಿ ಆಗ್ತಕ್ಕಂಥ ಕೆಲಸವನ್ನ ಇವತ್ತು ಸಂದರ್ಭದಲ್ಲಿ ಕಾಣಬೇಕಾಗ್ತದೆ. ಇವತ್ತು ಸ್ವಾವಲಂಬಿಗಳಾಗಿ ಸ್ವಾಭಿಮಾನ ಬದುಕಿಗಾಗಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ಕೂಡಲೇ ನಾಳೆ ಈ ಭೂದರ ನಿಗದಿ ಸಮಿತಿಯನ್ನ ನಾಳೆ ಕರೆದುಬಿಟ್ಟು ಫೈನಲ್ ಮಾಡಿ ಕೇಂದ್ರ ಕಚೇರಿಗೆ ಅನುಮೋದನೆ ಕಳಿಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗೆ ಈ ಹೋರಾಟದ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.